ಮುನಿ ಆರ್ಡರ್ ಬಂದಿದೆ, ಅದಕ್ಕೆ ಬಂದೆ. ನೀ ಮನಿ ಹಾಳ, ನಿಮ್ಮಮ್ಮ ಮನಿ ಹಾಳಿ, ನಿಮ್ಮಪ್ಪ ಮನಿ ಹಾಳ, ನಿಮ್ಮ ಅಜ್ಜಿ ಮನಿ ಹಾಳಿ, ನಿಮ್ ತಾತ ನನ್ನ ಮನೆ ಬಂದು ನನಗೆ ಮನಿ ಹಾಳೆ ಅಂತೆ. ನಾನು ಯಾಕಮ್ಮ ಮನೆ ಹಾಳಾಗಣ? ಮತ್ತೆ ಇವಾಗ ಹೇಳಿದೆ ನನ್ನ ಮನೆ ಹಾಳೆ ಅಂತ. ಈ ಅಮ್ಮನಿಗೆ ಮುನಿ ಆರ್ಡರ್ ಅಂದ್ರೂ ಅರ್ಥವಾಗುವಲ್ಲಪ್ಪ ಅಮ್ಮ. ಓಹೋ, ಇದು ನಿನ್ನ ಗಂಡ ನಿನಗೆ ದುಡ್ಡು ಕಳ್ಸವನೇ. ದುಡ್ಡು ಅದ್ಯಾಕೊಂದು ದೊಡ್ಡ ಗೋಣಿ ಚೀಲ ತಂದುಬಿಡು, ತುಂಬ ಕಳಿಸ್ಬಿಡ್ತೀನಿ. ಅಲ್ಲಮ್ಮ, ಹಬ್ಬದ ಖರ್ಚಿಗೆ 100-500 ದುಡ್ಡ ಕಳಿಸಿರ್ತಾರೆ, ಉಡಿ ತುಂಬ ಎಷ್ಟಾಗಿ ಕಳಿಸಿರ್ತಾರೆ. ಅಲ್ಲ, ನಿಮ್ಗೆ ಒಂದು ಗೊತ್ತಾಗುತ್ತೆ, ಇನ್ನೊಂದು ಗೊತ್ತಾಗಲ್ಲ. ಯಾಕೆ? ಏನ್ ಹೆಂಗ್ಸರ, ಏನೋ ಇಲ್ಲೊಂದು ಸೈನ್ ಹಾಕು. ಯಾಕೆ ಹೇಳ್ಬೇಡು, ನನ್ ಗಂಡ ನನ್ ಕೊಡ್ಸಿದ್ರ ಚೈನ್ ನೀನ್ ಕೊಟ್ಬಿಡ್ಲ. ಓಹೋ, ಇವ ಅಮ್ಮನಿಗೆ ಸೈನ್ ಅಂದ್ರೆ ಗೊತ್ತಾಗಲ್ಲ. ರುಜು ಮಾಡು. ರಾಜು ಬಂದಿಲ್ಲ ಬಿಡಿ, ರಾಜು ಬಂದಿಲ್ಲ. ಸರಿ, ಇದು ಹೆಬ್ಬೆಟ್ ಕೇಸು. ಹಾಕವ ಇಲ್ಲೊಂದು ಹೆಬ್ಬೆಟ್ಟ. ಒಬ್ಬಟ್ಟ 2 ಬೇಕಾ 3 ಬೇಕಾ? ಹಬ್ಬದಲ್ಲಿ ಬಂದಾಗ ಮಾಡಾಗ ನಿನ್ನ ಗಂಡನಿಗೆ ತಿನ್ನಿಸ್ಬಿಡು. ಈ ಬಂದಿದ್ದಿಲ್ಲ ದೊಡ್ಡಮ್ಮ ಹೆಬ್ಬೆಟ್ಟು ಅಂದ್ರೆ ಗೊತ್ತಾಗಲ್ಲ. ನಾನ್ ದುಡ್ಡು ಕೊಟ್ಟ ಗುರುತಿಗೆ ನೀನ್ ಸೈನ್ ಮಾಡಕ್ ಬರ್ದೇ ಇರೋದ್ರಿಂದ ಒತ್ತೋದು. ಒತ್ತಿ ಅಂಟಿಸೋದು. ನಾ ಚೆನ್ನಾಗಿ ಒತ್ತೀನಿ, ನೋಡಿದ್ರೆ ಗೊತ್ತಾಯ್ತದೆ. ಕೊಡಿಲಿ ಕೈಯ. ಯಾವ ಕೈ ಇದು? ಊಟ ಮಾಡು ಬಲಗೈ. ಇಲ್ಲ, ಎಡಗೈ ಹೆಬ್ಬೆಟ್ಟಿನ ಗುರುತು ಅಂತ ಸರ್ಕಾರ ಶಾಸನ ಮಾಡವ್ರೆ. ಹೆಬ್ಬೆಟ್ಟು, ಎಡಗೈ ಹೆಬ್ಬೆಟ್ಟು. ಅದೇ ಕೈ ಅಷ್ಟೊಂದು ಅಮುಕ್ತಿಯ ನೀನು? ನಾವೇನು ಹಿಡ್ಕೋಬೇಕು ಅಂತ ಹಿಡ್ಕೊಳ್ಳಲ್ಲಮ್ಮ. ಸರ್ಕಾರದವ್ರೆ ನಮ್ಗೆ ಹೇಳವ್ರೆ ಹಿಡಿದು ಒತ್ತಿಸ್ಕೊಳ್ಳಿ ಅಂತ. ಅವು ಎಲ್ಲೆಲ್ಲ ಒತ್ತು ಬಿಡ್ತವೆ ಗೊತ್ತಾಗಲ್ಲ ಅಂತ. ಏನಣ್ಣ, ನಾವೇನು ಹಿಡ್ಕೋಬೇಕು ಅಂತ ಹಿಡ್ಕೋತೀವ? ನೋಡು, ಹೋದ ಆ ಕಡೆ ಬೀದಿಲಿ ಹಿಂಗೆ ಕೈಯ ಹೆಬ್ಬೆಟ್ಟು ಒತ್ಸಕ್ ಹೋದೆ, ಒಬ್ರು ಕೈ ಹಿಡ್ಕೊಂಡು. ಒಳ್ಳೆ ಒಳಕೆ ಸೌದೆ ಮುಟ್ಟದಂಗ ಆಯ್ತು ಕೈ. ಈ ಕೈ ಮೃದುವಾಗದಲ್ಲ ಅಂತ ಇಟ್ಕೊಂಡಪ್ಪ. ನಾವೇನು ಹಿಡ್ಕೋಬೇಕು ಅಂತ. ಇನ್ನು ಅಂಟ್ರು ಸೇರ ಅಲ್ಲೇ ಒತ್ತಕ್ ಹೋಗ್ಬಿಡು. ಕೊಡಿಲಿ ಕೈಯ. ಯಾಕಯ್ಯ ನನ್ ಕಾಲು ಹಿಡಿತೀಯ ನೀನು? ದೇವ್ರ ಕಾಲು ಹಿಡಿದ್ಬಿಟ್ಟು. ಅಲ್ಲಮ್ಮ, ಹೆಬ್ಬೆಟ್ಟು ಒತ್ತು ಅಂದ್ರೆ ಶಾವ್ಗೆ ಒತ್ತದಂಗೆ ಒತ್ತುತ್ತೀಯಲ್ಲಮ್ಮ. ಸುಮಾರು ಗಂಟು ಬಿಟ್ರು ಸಾಕು. ಇಲ್ಲ, ಹಾಕು, ಸಾಕು 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 ಸಾಕು. ಒರೆಸ್ತಾಪುರ ನಾವೇ ಎಲ್ಲ ಕಡೆ ಒರೆಸ್ಕೊಂಬತ್ತೀವಿ, ನೀ ನಮ್ಗೆ ಒರೆಸ್ಬಿಡು. 500 ರೂಪಾಯಿ ಏನು ಒಂದೋ ನೋಡ್ ಕೊಡ್ತಾ ಇದೆಯಲ್ಲ? ಅದ ಚಿಲ್ಲರೆ ಮಾಡಿಸಿದ್ರೆ 5 ಬರ್ತವೆ. 100 ಅವು ಯಾರನ್ನಾರ ಬೇಕಾದ್ರೆ ಕೇಳ್ಕೊ. 500 ರೂಪಾಯಿ ಬಂದಿತ್ತು, 500 ರೂಪಾಯಿ ಕೊಟ್ಟಿದ್ದೀನಿ, ಹೆಬ್ಬೆಟ್ಟು ಒತ್ತಿಸ್ಕೊಂಡಿದ್ದೀನಿ. ನಿನಗೆ ಕಾಗದ ಬಂದಿತ್ತು, ಕೊಟ್ಟಿದ್ದೀನಿ, ನಾನು ಬರ್ತೀನಿ. ನೋಡು, ನನಗೆ ಕಾಜ್ಗ ಓದಕ್ ಬರಕಿಲ್ಲ, ಓದಿ ಹೇಳು. ಹಾ, ನನಗೆ ಕಾಗದ ಓದಕ್ ಬರಕಿಲ್ಲ, ಓದಿ ಹೇಳ್ಬಿಡು ಅಂದ್ರೆ ನಮಗೆ ಕಾಗದ ಕೊಡೋಕಷ್ಟೇ ಸಂಬಳ ಕೊಡೋದು. ಕಾಗದ ಓದಕ್ಕೆ ನಮ್ಗೆ ಸಂಬಳ ಕೊಡಲ್ಲ. ನಾವು ಬೇರೆಯವ್ರ ಕಾಗದ ಓದ್ಲೂಬಾರದು. ನಾನು ಹೇಳ್ತಿದ್ದೀನಲ್ಲ ಓದು ಅಂತ. ನೀನ್ ಹೇಳ್ತಾ ಇದೀಯ, ನಾನು ಓದಲ್ಲ. ಮಾಡ್ಬೇಡ, ಹಂಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ. ಕಾಫಿ ಮಾಡ್ಕೊಡ್ತೀಯ? ಹಂಗೆ ಜೊತೆಗೆ ಟಿಫನ್ ಮಾಡ್ಕೊಟ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಬೇಡ ಬಿಡು, ಕಾಫಿ ಮಾಡ್ಕೊಡು. ಗಟ್ಟಿ ಕಾಫಿಯ ಸಾಕು, ಓದ್ಕೊಡ್ತೀನಿ. ಬೇರೆಯವ್ರ ಕಾಗದ ಓದ್ಬಾರ್ದಲ್ಲ. ನಾನೇ ಹೇಳ್ತಿದ್ದೀನಲ್ಲ. ಸರಿ, ನನ್ನ ಪ್ರೀತಿಯ ಕೆಂಪಿ. ಯಾಕೆ ಹೆಂಗಿದೆ ಮೈಗೆ? ನಿನ್ನ ಪ್ರೀತಿ ಕೆಂಪಿನ? ನಾನು ನನ್ನ ಗಂಡ ನನ್ನ ಕೆಂಪಿ ಅಂತ ಕರೆಯಲ್ಲ, ಅಂತೆ ಪ್ರೀತಿ ಕೆಂಪಿ ಅಂತ. ನಾನು ನಿನ್ನ ಪ್ರೀತಿಯ ಕೆಂಪಿ ಅಂತ ಕರೀತಾ ಇಲ್ಲಮ್ಮ. ಇದ್ರೊಳಗಡೆ ನಿನ್ನ ಗಂಡಂಗಂತ ಬರೆದು ಕಳಿಸವನೇ. ನನ್ನ ಗಂಡ ಬರ್ತಾನ? ಓದು ಓದು. ಅದಕ್ಕೆ ನಮಗೆ ಬೇರೆಯವ್ರ ಕಾಗದ ಓದಲ್ಲ ಅನ್ನೋದು. ನನ್ನ ಪ್ರೀತಿಯ ಕೆಂಪಿ. ತಿರುಗ ಅಲ್ಲಿಗೆ ಬರ್ತೀಯ ನೀನ್? ಬಿಟ್ಬಿಡೋದನ್ನ 3 ಸಲ ಬರ್ದವನೆ ಕಣಮ್ಮಂಗಂತವ. ಬರ್ದಾರ ಮೇಲಿಂದ ಬಿಟ್ಬಿಡು, ಕೆಳಗಡೆ ಓದು. ಒಂದು ಬಿಡ್ಬೇಕಂತೆ, ಒಂದು ಓದ್ಬೇಕಂತೆ. ಯಾವನೇ ಬರೋಣಪ್ಪ ಇದು. ಈ ಮೂಲಕ ನಾನು ನಿನಗೆ ಪ್ರೀತಿಯಿಂದ ಕಳಿಸಿರುವ 25 ಕಿಸ್ಸಸ್. ಯಪ್ಪ, ಅದು ಹೆಂಗಿರ್ತದೋ ಏನೋ. ತಗೊಳವ, ಬತ್ತೀನಿ ಕಣವ. ಬೈಲಿ, ಯಾಕೆ ಓಡ್ ಹೋಗ್ತೀನಿ ನೀನು? ಏನ್ ಕೆಲಸ ಮಾಡುದಿದ್ರು ಪೂರ್ತಿಯಾಗಿ ಮಾರಿಬಿಟ್ಟು ಹೋಗಿ ನೀನು. ಮಾರ್ಬಿಟ್ಟು ಹೋಗ್ಬೇಡ ನೀನು. ಪೂರ್ತಿ ಕಾಗದ ಓದೇ ನಿನ್ ಕೈಲಿ ಕೊಟ್ಟು ಮುಂದಕ್ಕೆ ಹೋಯ್ತಾ ಇರೋದು. ಪೂರ್ತಿ ಕಾಗದ ಓದಿ ಕೊಟ್ಬಿಟ್ಟು ಹೋಗ್ತಾ ಇದೀಯ ನೀನು? ಎಲ್ಲಿ ಕೊಟ್ಟೆ? ಕೊಟ್ನಲ್ಲ ಹೊಟ್ಟೆ ಮೇಲೆ ಪಿಸ್ ಕೊಟ್ಟೆ ನೀನು. ಅಂದ್ರೆ ಈಗ ನಾನು ಕೊನೆಯ ಸಲ ಸಾಲಿನಲ್ಲಿ ಓದಿದ್ನಲ್ಲ 25 ಕಿಸ್ ಅಂತ, ಅದನ್ನ ನಾನ್ ಕೊಡೋಣ. ಕೊಟ್ಟು ಹೋಗು. ಅದ ನಾನ್ ಕೊಡೋದಲ್ಲ. ಯಾಕೆ? ನಿಮ್ಮಪ್ಪ ಕೊಡ್ತಾನ? ನೋಡಿ ಅಪ್ಪನ್ ತಕ್ಕ ಸುದ್ದಿ ನೀ ನನ್ನ ಹತ್ರ ಇಟ್ಕೊಂಡ್ಬಿಡ. ಏನ್ ಅನ್ಕೊಂಡಿದೀಯ ನೀನು? ನಂಗೆ ನೋಡಮ್ಮ, ಮೋಸ ಮಾಡ್ಬೇಕು ಅನ್ಕೊಂಡಿದ್ದೆ. ಹೇಳೋರು ಕೇಳೋರು ಅನ್ಕೊಂಡ್ಬಿಟ್ಟಿದ್ದೆ. ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿದೆಲ್ಲ ಕತೆ ಹೇಳ್ಬೇಡ ನೀನು. ಊರಿಗೆ ಕರಿತೀನಿ.
25 ಕಿಸ ಕೊಟ್ಟೆ ಬಿಡಿ, ಅಪ್ಪನ ಸುತ್ತಕ ಮಾತಾಡಿದ್ವಿ. ಆದ್ರೆ ನಾನು ಒಂದೇ ಒಂದು ಕಾರಣಕ್ಕೆ ಸುಮ್ಕೋಯ್ತಾ ಇದ್ದೆ. ಏನು 25 ಕಿಸ ನಾನು ಕೊಟ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಕಿತ್ತೋಯ್ತದ ನಂದು, ಅದಕ್ಕೆ ನೆಟ್ಕೋಯ್ತಾ ಇದ್ದೀನಿ. ಯೋ ನಿನ್ ಏನು ಕಿತ್ಕೊಂಡು ಹೋಗ್ಲಯ್ಯ ನನಗೇನು. ಹೌದಾ? ಯೋ, ಮರ್ಯಾದೆ ಇಟ್ಕೊಂಡು ಹೋಗು. ನಾನು ಕೊಡೋದಲ್ಲ ಗೌಡ್ರ, ಬನ್ನಿ ಇಲ್ಲಿ, ಬನ್ನಿ ಗೌಡ್ರ ಇಲ್ಲಿ. ಅಯ್ಯೋ ಬನ್ನಿ. ಅಲ್ಲ ನೀವ್ ಯಾಕೆ ನಾನು ಹೇಳ್ತೀನಿ ಆ ಅಮ್ಮನ ಪಕ್ಕದಲ್ಲೇ ನಿಂತಿದ್ದೀರಲ್ಲ? ಅಮ್ಮ ನನ್ನ ಪಕ್ಕದ ಬಂದು ನಿಂತ್ಕೊಂತು. ಬನ್ನಿ ಇಲ್ಲಿ. ಏನಿಲ್ಲ ಸಮಸ್ಯೆ, ಇವ್ರ ಯಜಮಾನಪ್ಪ, ಇವ್ರ ಯಜಮಾನ್ರವ್ರಲ್ಲ, ಅವರು ದುಡ್ಡು ಕಳಿಸಿದ್ರು. ಯಾಕ? ನಾ ತಿಥಿ ಮಾಡಕ್ಕೆ. ಅವ್ರ ಮನೆಗೆ ಅವ್ರ ಹಬ್ಬದ ಖರ್ಚಿಗೆ ಅಂತ ದುಡ್ಡು ಕಳಿಸಿದ್ರು. ಯಾಕ? ಅವಮ್ಮನ್ ಕೇಳ್ಕೊ. ಹಬ್ಬಕ್ಕೆ ಕಿವಿ ಬೇರೆ ಕೆಲಸ ಹಬ್ಬದ ಖರ್ಚಿಗೆ ಅಂತ ದುಡ್ಡು ಕಳಿಸಿದ್ರು. ಕೊಟ್ಟೆ ಕೇಳಿ. ಕೊಟ್ರೆ? ಅಯ್ಯೋ, ಕೊಟ್ಟ. ಆಮೇಲೆ ಕಾಗದ ಬರ್ದಿದ್ರು. ಎಲ್ಲಿಗೆ? ಅವ್ರ ಕೋಣೆಗೆ, ಅವ್ರ ಮನೆಗೆ ಬರ್ದಿದ್ರು ಗೌಡ್ರೆ. ಆಯ್ತು. ಆ ಕಾಗದನು ಓದಿ ಅವ ಅಮ್ಮನ ಕೈಲಿ ಕೊಟ್ಟಿದ್ದೀನಿ. ಯಾಕ? ಅಯ್ಯೋ, ನನ್ನ ಗ್ರಾಚಾರ ಚೆನ್ನಾಗಿಲ್ದೇ ಇರೋದಕ್ಕೆ. ಆಮೇಲೆ ಕಾಗದ ಓದ್ ಕೊಟ್ಟಿದ್ದೀನಿ. ಮತ್ತೆ ಕೊಡು ಅಂದ್ರೆ ನಾನು ಇನ್ನೇನ್ ತಂದು ಕೊಡ್ಲಿ? ಏನು? ತಿರ್ಗಾ ಅಮ್ಮ ಕೊಡು ಅಂತಾಳೆ. ಕೊಟ್ಟು ಬಿಡು. ಏನ್ ಕೊಡ್ಲಿ ನಾನು? ಕೇಳವ ಅಮ್ಮನ. ಅದೇ ಗೌಡ್ರೆ ಒಂಟೆ ಮೇಲೆ ಪಿಸ್ಸು ಕೊಡ್ಬೇಕು. ಕೊಟ್ಟು ಬಿಡು. ಒಂಟೆ ಮೇಲೆ ಪಿಸ್ ಅಂದ್ರೆ ನೀವ್ ಏನಂತ ತಿಳ್ಕೊಂಡಿದ್ದೀರಿ? ಏನು ಒಂಟೆ ಮೇಲೆ ಪಿಸ್? ನನಗೆ ಗೊತ್ತಿಲ್ಲ. ಏನು ಒಂಟೆ ಮೇಲಿನ ಪಿಸ್ ಅಂದ್ರೆ? ಒಂಟೆ ಮೇಲಿನ ಪಿಸ್ ಗೌಡ್ರೆ, ಅದ ನಾನ್ ಕೊಡೋದಲ್ಲ. ಮತ್ತೆ ನಿಮ್ಮ ಅಪ್ಪ ಕೊಡ್ತಾನ? ಇದು ಎಬ್ಬೆಟ್ ಕೇಸೆ ಕಣ್ರಿ. ಗೌಡ್ರೆ ಬನ್ನಿ ಇಲ್ಲಿ, ಬನ್ನಿ. ಅಲ್ಲಪ್ಪ, ಹಾ, ನಿಮ್ಮಪ್ಪ ನಾನು ಚಡ್ಡಿ ದೋಸ್ತರು. ಹೌದು. ಊರ ತಿರ್ಗಾಡ್ತಿದ್ದೆ ಬೀದಿ. ನಿಮ್ಮ ಅಪ್ಪ ನಿಮ್ಗೆ ಕೆಲಸ ಕೊಡಿಸ್ದೆ. ಯಾಕೆ ಹಿಂಗ್ ಮಾಡ್ತೀನಿ ನೀನು? ನಾನೇನ್ ಮಾಡಿದ್ದೀನಿ? ಅಲ್ಲ, ನಿನ್ ಕೆಲಸ ಏನು? ಯಾರು ಪತ್ರ ಕೊಡ್ತಾರ ಪತ್ರ ಮನೆಗೆ ಕೊಡ್ಬೇಕು, ಯಾರು ರೊಕ್ಕ ಕೊಡ್ತಾರ ಅವ್ರಿಗೆ ಓದ್ ಕೊಡ್ಬೇಕು. ಅವ್ರು ಏನೇನ್ ಕೊಡ್ತಾರೋ ಒಯ್ದವ್ರ ಮನೆ ಮುಟ್ಟಿಸ್ತೆ. ಆ ಮುಟ್ಟಿಗೆ ಅವ್ರು ಏನ್ ಕೊಟ್ಟು ಕಳ್ಸಾಕಿನ ಗಂಡದ ಕೊಟ್ಟು ಬಿಡು. ಓ ಬನ್ನಿ ಇಲ್ಲಿ, ಎಲ್ಲ ಕೊಟ್ಟಿದ್ದೀನಿ. ಅವಮ್ಮ 25 ಕಿಸ್ ಅಂತ ಅವಳಲ್ಲ, ಹಂಗಂದ್ರೆ ಅದು ಅದು